ಧಾರವಾಡದ ಮನೆಯೊಂದರಲ್ಲಿ ಇತ್ತೀಚೆಗೆ ಮನುಷ್ಯನ ಅಸ್ಥಿ ಪಂಜರ ಒಂದು ಸಿಕ್ಕಿತ್ತು. ಅದು ಸಿಕ್ಕಿದ ಮೇಲೆ 108 ಅನುಮಾನಗಳು ಕಾಡ್ತಾ ಇತ್ತು. ಆತ ಯಾರು ಅಂತ ತನಿಖೆ ನಡೆಸ್ತಾ ಇರಬೇಕಾದ್ರೆ ಈ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ತಾಯಿಯೊಬ್ಬಳು ಇದು ನನ್ನ ಮಗನದ್ದು ಅಂತ ಹೇಳಿಕೊಂಡು ಬಂದಿದ್ರು. ಆದರೆ ಈಗ ಇದಕ್ಕೂ ಟ್ವಿಸ್ಟ್ ಸಿಕ್ಕಿದೆ. ಅಸ್ಥಿ ಪಂಜರ ಸಿಕ್ಕ ಮೇಲೆ ಇದು ಆಸ್ತಿಗಾಗಿ ನಡೆದಿರತಕ್ಕಂಥ ಕೊಲೆ ಅಂತಕ್ಕಂಥ ಅನುಮಾನ ಗಾಢವಾಗೋದಕ್ಕೆ ಶುರುವಾಗ್ತಾ ಇದೆ. ಏನಿದು ಸ್ಟೋರಿ ಅಂತ ನೋಡೋಣ. ಕಳೆದ 2 ತಿಂಗಳ ಹಿಂದೆ ಧಾರವಾಡ ವಿದ್ಯಾಗಿರಿ ಠಾಣೆ ಪೊಲೀಸರಿಗೆ ಓರ್ವ ಕಾಣೆಯಾದ ಬಗ್ಗೆ ದೂರು ಬಂದಿತ್ತು. ತಮಗೆ ಬಂದ ದೂರಿನ ಭಾಗವಾಗಿ ಧಾರವಾಡ ಮಾಳಮಡ್ಡಿಯಲ್ಲಿನ ಮನೆಯೊಂದರ ಬಾಗಿಲು ಮುರಿದು ನೋಡಿದ್ದಂಥ ಪೊಲೀಸರಿಗೆ ಮನೆ ಮಾಲೀಕ ಮಲಗಿದ್ದಲ್ಲಿಯೇ ಸತ್ತು ಅಸ್ಥಿ ಪಂಜರ ಪತ್ತೆಯಾಗಿತ್ತು. ಆ ವ್ಯಕ್ತಿ ಚಂದ್ರಶೇಖರ ಕೊಲ್ಲಾಪುರ ಎಂದು ಗುರುತಿಸಲಾಗಿತ್ತು. ಸಾವನ್ನಪ್ಪಿದ್ದ ಚಂದ್ರಶೇಖರ್ ಪತ್ನಿಯ ಸಂಬಂಧಿ ಯಶವಂತ ಪಾಟೀಲ್ ಎಂಬಾತನೇ ತನ್ನ ಚಿಕ್ಕಪ್ಪ ಕಾಣೆಯಾದ ಬಗ್ಗೆ ದೂರು ದಾಖಲಿಸಿದ್ದ. ಕೋವಿಡ್ ಅವಧಿಯಲ್ಲಿಯೇ ಚಂದ್ರಶೇಖರ್ ಮೃತಪಟ್ಟಿರಬಹುದು ಎಂದು ಆತ ಹೇಳಿಕೊಂಡಿದ್ದ. ಇನ್ನು ತನ್ನ ಚಿಕ್ಕಪ್ಪನಿಗೆ ತಾನು ಬಿಟ್ಟರೆ ಬೇರೆ ಯಾರೂ ಸಂಬಂಧಿಗಳೇ ಇಲ್ಲ ಎಂದು ಹೇಳಿಕೊಂಡಿದ್ದ. ಇದಾದ ನಂತರ ಇಡೀ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿತ್ತು. ಮೃತ ಚಂದ್ರಶೇಖರನ ತಾಯಿ ಹಾಗೂ ಸೋದರರು ಎಂದು ಹೇಳಿಕೊಂಡು ಬಂದಿದ್ದ ಕೆಲವರು ವಿದ್ಯಾಗಿರಿ ಠಾಣೆಯಲ್ಲಿ ನನ್ನ ಪುತ್ರ ಅನಾರೋಗ್ಯದಿಂದ ಸಾವನ್ನಪ್ಪಿಲ್ಲ, ಇದು ಕೊಲೆ ಎಂದು ಶಂಕೆ ವ್ಯಕ್ತಪಡಿಸಿದ್ರು. ಅಲ್ಲದೆ 3 ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಈಗ ಇದಕ್ಕೂ ಟ್ವಿಸ್ಟ್ ಸಿಕ್ಕಿದೆ. ಠಾಣೆಗೆ ಬಂದಿದ್ದ ಮಲ್ಲವ್ವ ಕೂಡ ಚಂದ್ರಶೇಖರ್ ತಾಯಿ ಅಲ್ಲವಂತೆ. ಇವಳು ಮಲತಾಯಿ. ಇವಳೇ ಠಾಣೆಗೆ ಬಂದು ಯಶವಂತ, ವಿನೋದ ಹಾಗೂ ಶಹಾಬುದ್ದೀನ ಅವರ ಮೇಲೆ ಕೊಲೆ ಮಾಡಿರುವ ಆರೋಪವನ್ನ ಹೊರಿಸಿದ್ಲು. ಈ ತಾಯಿ ಜೊತೆ ಮತ್ತೊಬ್ಬ ಸಾಮಾಜಿಕ ಕಾರ್ಯಕರ್ತ ಕೂಡ ಠಾಣೆಗೆ ಬಂದಿದ್ದ. ಈಗ ಈ ಪ್ರಕರಣದ ಟ್ವಿಸ್ಟ್ ಇದೇ ಸಾಮಾಜಿಕ ಕಾರ್ಯಕರ್ತ ಬಂದಿದ್ದಕ್ಕೆ ಸಿಕ್ಕಿದ್ದು. ಯಶವಂತ ಧಾರವಾಡಕ್ಕೆ ಬಂದು ಠಾಣೆಗೆ ದೂರು ಕೊಡದೇ ಇದ್ದಿದ್ರೆ ಚಂದ್ರಶೇಖರ್ ಸಿಗುತ್ತಲೇ ಇರಲಿಲ್ಲ. ಆದರೆ ಈಗ ಎಂಟ್ರಿ ಕೊಟ್ಟವರು ಯಶವಂತನ ಮೇಲೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಚಂದ್ರಶೇಖರ್ ಕೊಲ್ಲಾಪುರ ಅವರು ಅವರ ಹೆಂಡತಿಗೆ ಬಂದಂಥ ಆಸ್ತಿ 9 ಗುಂಟೆ ಆಸ್ತಿಯಲ್ಲಿ ಅಲ್ಲಿ ಅವ್ರ ಮನೆ ಇತ್ತು, ಅವ್ರ ಮನೆಯಲ್ಲಿ ಇದ್ರು. ಅವರು 2022 ನಂತರ ಅವರು ಪತ್ತೆಯಾಗಿಲ್ಲ. ಇಲ್ಲಿ ಸಂಶಯ ಮೂಡೋದೇನಂತ ಕೇಳಿದರೆ ಒಂದು ಮೃತದೇಹ ಅಲ್ಲಿ ಒಳಗಡೆ ಬಿದ್ದಾಗ ಅದೇನಾಗುತ್ತೆ, ಕೊಳತು ನಾರುತ್ತದು. ಶಾಬುದ್ದೀನನ ಮನೆ ಮತ್ತು ಈ ಚಂದ್ರಶೇಖರ್ ಇರುವಂತಹ ಮನೆ ಸುಮಾರು 5 ಫೂಟ್ ಅಂತರದಲ್ಲಿ ಇದಾವೆ. ಶಾಬುದ್ದೀನಿಗೆ ಅದ್ರ ವಾಸನೆ ಬಂದಿಲ್ಲೇನು. ಎಲ್ಲೋ ಒಂದು ಕಡೆ ಈ 3 ಸೇರಿ ಈ ಚಂದ್ರಶೇಖರ್ ಅವರನ್ನ ಕೊಲೆ ಮಾಡಿರ್ಬೋದು ಅನ್ನುವಂತಹ ಸಂಶಯದಿಂದ ಇವತ್ತು ಅವ್ರ ಕುಟುಂಬದವರು ಸಂಶಯವನ್ನು ವ್ಯಕ್ತಪಡಿಸಿದ್ರು. ದೂರನ್ನು ಕೊಟ್ಟಿದ್ದೀವಿ. ಅವರು ಇದರ ಈ ಅಂಶಗಳನ್ನ ನಾನು ಗಮನಿಸಿ ನಾವು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚಂದ್ರಶೇಖರ್ ಸಾವನ್ನಪ್ಪಿದ ಮಾಳಮಡ್ಡಿ ಮನೆ ಕೋಟಿ ಬೆಲೆ ಬಾಳುತ್ತೆ. ಇದು ಚಂದ್ರಶೇಖರ್ ಪತ್ನಿಯ ಆಸ್ತಿ. ಚಂದ್ರಶೇಖರ್ ಪತ್ನಿ 2015ರಲ್ಲಿ ಸಾವನ್ನಪ್ಪಿದ ಬಳಿಕ ಈ ಆಸ್ತಿಯೆಲ್ಲ ಚಂದ್ರಶೇಖರ್ ಹೆಸರಿಗೆ ಆಗಿತ್ತು. ಇದಾದ ಮೇಲೆ ಚಂದ್ರಶೇಖರ್ಗೆ ಹತ್ತಿರ ಇದ್ದವನೇ ಯಶವಂತ. 2016ರಲ್ಲಿ ಯಶವಂತನಿಗೂ ರಸ್ತೆ ಅಪಘಾತ ಆಗಿತ್ತು. ಆಗ ಯಶವಂತ ಪತ್ನಿ ಸಾವನ್ನಪ್ಪಿದ್ರು. ಯಶವಂತನ ಕಾಲು ಮುರಿದಿತ್ತು. ಆಗಿನಿಂದ ಯಶವಂತ ಚಂದ್ರಶೇಖರ್ ಸಂಪರ್ಕಕ್ಕೆ ಬಂದೇ ಇರಲಿಲ್ಲ. ಇನ್ನು ಯಶವಂತ ಕಾಲು ಸರಿಯಾದ ಮೇಲೆ ಆತ ಚಂದ್ರಶೇಖರ್ ಹುಡುಕುತ್ತಾ ಧಾರವಾಡಕ್ಕೆ ಬಂದಿದ್ದ. ಅನುಮಾನಗೊಂಡು ಚಂದ್ರಶೇಖರ್ ಕಾಣೆಯಾದ ಬಗ್ಗೆ ಠಾಣೆಗೆ ದೂರು ಕೊಟ್ಟಿದ್ದ. ಆಗಲೇ ಚಂದ್ರಶೇಖರ್ ಮನೆ ಬಾಗಿಲು ಮುರಿದು ನೋಡಿದಾಗ ಚಂದ್ರಶೇಖರ್ ಅಸ್ಥಿ ಪಂಜರ ಸಿಕ್ಕಿದ್ದು. ಮನೆಯವರ ಜಗಳ ಏನೇ ಇದ್ರೂ, ಕೊಲೆಯಾಗಿದ್ರು ಅದು ಪೊಲೀಸರು ಬಗೆಹರಿಸಬಹುದು. ಆದರೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಬಂದು ಈ ಕೇಸ್ನಲ್ಲಿ ಕೈ ಹಾಕಿದ್ದಕ್ಕೆ ಯಶವಂತನಿಗೆ ಸ್ವಲ್ಪ ಸಂಶಯ ಆರಂಭವಾಗಿದೆ. ಹೀಗಾಗಿ ಸಾಮಾಜಿಕ ಕಾರ್ಯಕರ್ತ ಎಂದು ಹೇಳಿಕೊಂಡವರು ನಾನು ಚಂದ್ರಶೇಖರ್ ಕೊಲೆ ಮಾಡಿದ್ದೇನೆ ಎಂದು ನೇರವಾಗಿ ಹೇಳಿದ್ದಾರೆ. ಇದು ನನ್ನ ಚಾರಿತ್ರ್ಯಕ್ಕೆ ಧಕ್ಕೆ ತಂದಿದ್ದಲ್ಲದೆ ಬಹಳಷ್ಟು ಜನ ಈ ಆಸ್ತಿ ಹೊಡೆಯಲು ಪ್ರಯತ್ನ ಕೂಡ ಮಾಡ್ತಿದ್ದು ನನಗೆ ಪ್ರಾಣ ಭಯ ಅಂತ ವಿದ್ಯಾಗಿರಿ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಚಂದ್ರಶೇಖರ್ ಯಶವಂತ ಹೆಸರಿನಲ್ಲಿ ವಿಲ್ ಬರೆದಿದ್ದನ್ನ ಪೊಲೀಸರೇ ಯಶವಂತ ಕೈಯಲ್ಲಿ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಪತ್ನಿ ಸಹೋದರಿ ವಿನಯಾ ಕೂಡ ಈ ಆಸ್ತಿ ವಿಚಾರವಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾಳೆ. ಹೀಗಾಗಿ ಈ ಆಸ್ತಿ ಯಾರದ್ದು ಎಂದು ಕೋರ್ಟ್ನಲ್ಲೇ ನಿರ್ಣಯ ಆಗ್ಲಿ ಎಂದು ಯಶವಂತ ಹೇಳ್ತಾರೆ. ನನ್ನ ಹೆಸರು ಎಲ್ಲಿ ಯಾವ ಕಂಪ್ಲೀಟ್ ವಿಷಯದೊಳಗೂ ಇಲ್ಲ. ಆದರೆ ಒಬ್ಬರು ಸಾಮಾಜಿಕ ಕಾರ್ಯಕರ್ತ ಅವ್ರ ಹೆಸರು ತಗೊಂತ ಇದ್ದಾರೆ. ನನಗೆ ಅವ್ರ ಬಗ್ಗೆ ತಿಳ್ಕೊಂಡಾಗ ಒಂದು ಸ್ವಲ್ಪ ನನಗೆ ಭಯ ಹುಟ್ಟಿತ್ತು. ಆಮೇಲೆ ಆಲ್ರೆಡಿ ನನಗೆ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ಯಾಗ ಕವಲಗಿರಿ ಊರಿನವ್ರು ಇಬ್ಬರು ನನಗೆ ಅಂದರು, ಈ ವಿಷಯವಾಗಿ ಯಾವ್ದಕ್ಕೆ ಕೈ ಹಾಕ್ತೀನಿ ನೀನು. ನಾನು ಹೇಳಿದೆ ನಮ್ಮ ಚಿಕ್ಕಮ್ಮನ ಆಸ್ತಿ ಅದು ಒಂದನೇದು. 2ನೇದು ನಮ್ಮ ಚಿಕ್ಕಪ್ಪವ್ರು ನನ್ನ ಹೆಸರಲ್ಲೇ ಬರೆದಿಟ್ಟು ಹೋಗ್ಯಾರ. ಅವರು ಏನಿದ್ರು ಕಾನೂನು ಮೂಲಕ ಹೋರಾಟ ಮಾಡೋಣ ನಾವು. ನಿಮಗೆ ಬಂದರೆ ನಿಮಗೆ, ನನಗೆ ಬಂದರೆ ನನಗೆ. ಅದೇನು ಮೃತ್ಯು ಪತ್ರ ಐತಿ ಅದನ್ನು ತಗೊಂಡು ನೀವು ಹೋಗಿ ಇನ್ಕ್ವೈರಿ ಮಾಡಿ ಅನ್ನೋದು ನಾನು ಅವ್ರಿಗೆ ತಿಳಿಸಿದ್ದೆ. ಸದ್ಯ ಈ ಪ್ರಕರಣ ಚಂದ್ರಶೇಖರ್ ಅಸ್ಥಿ ಪಂಜರ ಸಿಕ್ಕ ಮೇಲೆಯೇ ಇಷ್ಟೊಂದು ಬೆಳಕಿಗೆ ಬರ್ತಾ ಇದೆ. ಅಸ್ಥಿಯ ಹಿಂದೆ ಆಸ್ತಿ ಇದೆ ಎಂದು ಗೊತ್ತಾಗಿಯೇ ಹಲವರು ತಡಕಾಡೋಕೆ ಆರಂಭಿಸಿದ್ದಾರೆ. ಸದ್ಯ ಪೊಲೀಸ್ ಇಲಾಖೆ ಎಲ್ಲರ ದೂರು ಪಡೆದಿದ್ದು ತನಿಖೆ ಮಾಡಿ ಯಾರ ಆಸ್ತಿ ಎಂದು ಸ್ಪಷ್ಟಪಡಿಸಬೇಕಿದೆ. ಜಾವಿದಾ ಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.